ಅಲ್ಲಿಂದನಾ ಈ ಪಾರು ಯಾವ ಕಡೆಯಿಂದ ಬಂತು ಸೌಂಡು? ಅದು ನಾರ್ತ್ ಈಸ್ಟಿಂದ. ಅದೇ ಕಡೆಯಿಂದ ಬಂದಿರೋದು. ಅವಳು ಡಾಕ್ಟ್ರಲ್ಲೇ ಸರಿಯಾಗಿ ಹೇಳ್ಬಿಡ್ತಾಳೆ. ಹಂಗಾರೆ ನಾನು ಬರ್ತೀನಿ. ನೀವು ಇನ್ನೂ 2 ದಿವಸ ನಮ್ಮ ಮನೇಲಿ ಇದ್ದಿದ್ರೆ ನಮಗೂ ಸಂತೋಷ ಆಗೋದು. ಆದ್ರೆ ಏನ್ ಮಾಡೋದು, ಶಾಸ್ತ್ರ ಸಮಯದಲ್ಲಿ ತವ್ರ ಮನೆ ಕಡೆ ಗಂಡಸರು ಇಲ್ಲಿರೋ ಹಂಗಿಲ್ಲ. ಅದಕ್ಕೆ ಅಯ್ಯೋ ಪರವಾಗಿಲ್ಲ ಅಜ್ಜಿ, ನಂಗೆ ಅರ್ಥ ಆಯ್ತದೆ. ಅಣ್ಣ, ಅಪ್ಪನ್ ಕರ್ಕೊಂಡು ಇವ್ರ ಮನೆ ಕಡೆ ಹೋದವ್ರು ಇನ್ನೂ ಬಂದೇ ಇಲ್ವಲ್ಲ? ನಮ್ಮ ಸೀನಾ ಯಾವಾಗ್ಲೂ ಹಿಂಗೆ, ಯಾವಾಗ್ಲೂ ತಡ ಮಾಡ್ತಾನೆ. ನನ್ನ ಪ್ರಕಾರ ಅವನಿವಾಗ ದಾರಿ ಮಧ್ಯದಲ್ಲಿ ಇರ್ತಾನೆ. ಈಗ ಹೋಯ್ತಾ ಸಿಗ್ತಾನೆ, ಹಂಗೆ ಕರ್ಕೊಂಡು ಮನೆಗೆ ಹೊಂಟೋಗಿದ್ದೀನಿ. ಬರ್ತೀನಿ ರವ. ಬಾರ ಬರ್ತೀನಿ. ಜೋಪಾನ ಅಜ್ಜಿ, ಬರ್ತೀನಿ. ನಾಕೆ ಕೊಡ್ರೆ ಭಯ. ಯಾರು ತಂದು ಕೊಟ್ಟವ್ರು ಎಣ್ಣೆಯ? ಅದು ಅಳಿಮಯ್ಯ ಅಂತ ಹೇಳಿ ಬ್ಯಾಕಲ್ಲೇ ಬಾಂಬಿಡ್ತಾವ್ ನಮ್ಮ ಮಾವ. ಏನಪ್ಪ ಮಾಡ್ಲಿ ಈಗ? ಯಾರು ಯಾಕೆ ತಂದು ಕೊಡ್ಬೇಕು? ನಾನೇ ತಗೊಂಬಂದೀನಿ. ಎಷ್ಟು ದಿವಸ ಹೊರಗೆ ಕುಡ್ಕೊಂಬತ್ತಿದ್ದೆ, ಅದು ಸಾಲಿಲ್ಲ ಅಂತ ಇವಾಗ ಮನೆಯೊಳಗೆ ಕುಡಿಯಕ್ಕೆ ಶುರು ಮಾಡ್ಬಿಟ್ಟಿ ಅಪ್ಪಯ್ಯ. ಈ ಮನೆಯಾಗೆ ದ್ಯಾವ್ಯವಳೆ ನಾವು ಮಕ್ಕಳನ್ನು ಪೂಜೆ ಮಾಡ್ತೀವಪ್ಪಯ್ಯ. ಇದು ಬರೀ ಮನೆ ಅಲ್ಲಪ್ಪಯ್ಯ, ನಾವಿರೋ ದೇವಸ್ಥಾನ. ನಿಂಗೆ ದಮ್ಮಯ್ಯ ಅಂತೀನಪ್ಪಯ್ಯ. ಇನ್ನು ಪಿತಾ ಇಲ್ಲಿ ಕುಡಿಬೇಡ. ಹೋಗ್ಲಿ ಬಿಡು ಬಾವ, ವಯಸ್ಸಾಗೈತಲ್ಲ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟವ್ರೆ. ಇನ್ನೊಂದ್ಸಲ ಹಿಂಗೆ ಆಗಕ್ಕಿಲ್ಲ. ನಾನು ನೋಡ್ಕೋತೀನಿ, ನೀನು ಹೋಗು. ಅವ ಮಕ್ಕಳವ ಯಾರ್ಯಾರನೋ ಯಾವ್ದ್ಯಾವ್ದೋ ವಿಷಯಕ್ಕೆಲ್ಲ ನೀನ್ ತಿದ್ದಿದ್ಯಾ. ನಮ್ಮಪ್ಪ ಏನ ಒಂದೇ ಒಂದ್ಕಿಂತ ತಿದ್ಬಿಡು. ಬಾಯ್ಗೆ ಬಂದ್ಬಿಡಿತ್ತು. ಏನು ಜೀವ ಹೆದರ್ಕೊಂಬೇಡಿ ಅಡಿ ಅಂದ್ರೆ ಹೆಂಡ ತಂದು ಕೊಟ್ಟಿರೋ ದೇವ್ರನ್ನ ನಾನು ಸಿಗಾಕಿಸ್ತೀನ? ನಾನು ಕುಡಿಯೋ ಭಾಗ್ಯನ ಕಲ್ಕೊಂಡೇನಾ? ಅದಕ್ಕೆ ನಾನೇ ಅಂತ ಸುಳ್ಳು ಹೇಳ್ಬಿಟ್ಟೆ. ಬೋಲೆ ಇದೆಯಮ್ಮವ ನೀನು, ಅಂತೂ ನನ್ನ ಜೀವ ಉಳಿಸ್ಬಿಟ್ಟೆ. ಬಲೆ ಅಳಿಯ ನೀನು, ನನ್ನ ಗಂಟು ನೆನೆಸ್ಬಿಟ್ಟೆ. ಮಾವ, ನಿನ್ ತಮ್ಮಯ್ಯ ಅಂತೀನಿ ನೋಡು. ನೀನು ಕುಡಿಯೋದನ್ನ ಒಟ್ಟಿಗೆ ಬಿಟ್ಬಿಡು ಅಂತ ನಾನು ಹೇಳ್ತಿಲ್ಲ. ನಿಧಾನಕ್ಕೆ ಕಮ್ಮಿ ಮಾಡ್ಕೊಂಡು ಆಮೇಲೆ ಬಿಟ್ಬಿಡು. ಬಿಟ್ಬಿಡ್ತೀನಿ. ಸೂಪರ್, ಬರ್ಲಾ? ಬಾಟ್ಲಿಂದ ಲೋಟಕ್ಕೆ ಬಿಟ್ಬಿಡ್ತೀನಿ, ಲೋಟದಿಂದ ಹೊಟ್ಟೆ ಬಿಟ್ಬಿಡ್ತೀನಿ, ಆಮೇಲೆ ಖಾಲಿ ಗ್ಲಾಸ್ನೇ ಬಿಟ್ಬಿಡ್ತೀನಿ. ಇವ್ರೆ, ಅಯ್ಯೋ. ಹಲೋ, ಯಾವಳ ಹತ್ರ ಮಾತಾಡ್ತಿದ್ದೆ? ಅವಳು ಅಂದ್ರೆ ನೀನು ಇಷ್ಟೊತ್ತು ಯಾವಳ ಜೊತೆ ಮಾತಾಡ್ತಿತ್ತೋ ಅವಳು. ಓ ಅವಳು ಬಂಗಾರದ ಚಿಲ್ಮೆ. ಹೆಂಗ ಅವಳು ಗೊತ್ತಾ? ಒಳ್ಳೆ ಗ್ರಾಮೀಣ ಪ್ರತಿಭೆ. ಗ್ರಾಮೀಣ ಪ್ರತಿಭೆನಾ? ತುಂಬ ನಿಂಗೆ ನಾಚಿಕೆ ಆಗ್ಬೇಕು. ನಾನೇನೋ ಇಲ್ಲಿ ಶಾಸ್ತ್ರ ಅಂತ ಉಳ್ಕೊಂಡ್ರೆ ಯಾವಳ ಜೊತೆ ನಾವು ಫೋನಲ್ಲಿ ಮಾತಾಡ್ತಿದ್ಯಾ? ಹೇಳು, ಯಾರು? ಅವಳಿಗೆ ಈಗಾಗ್ಲೇ ಮದುವೆ ಆಗೈತೆ, ಗಂಡನೂ ಅವನೇ. ಓ, ಆಂಟಿ ಅಂತ ಬಿಟ್ಟಿದ್ಯಾ ನೀನು? ಮಾವ, ನನಗೆ ಕೋಪ ಬರೆಸ್ಬೇಡ. ಅವಳ ಆಂಟಿ ಗಿಂಟಿ ಅನ್ಬೇಡ. ಚಿಗ್ರೆ ಮರಿ ಹಂಗವಳೆ. ನೋಡಕ್ ಜಿಂಕೆನೆ, ಆದ್ರೆ ಆಡೋದ್ ಮಾತ್ರ ಹುಲಿ ತರ. ಡವ್ ಮಾಡಿದ್ ಸಾಕು,
ನಾನೇ ಅಂತ ಗೊತ್ತಾಯ್ತು. ನಂಗೂ ಗೊತ್ತೈತೆ ನಿಂಗೆ ಗೊತ್ತಾಯ್ತು ಅಂತ ಸುಮ್ಕೆ ಕಾಡಿಸ್ತಾ ಇದ್ದೆ. ಮಾವ ನಂಗೆ ನಿಂತ್ರೆ ನೆನಪು. ನಂಗೂ ಪಾರು, ಅದಕ್ಕೆ ಮಾತಾಡುಮ ಅಂತ ಫೋನ್ ಮಾಡಿದೆ. ವಾಯ್ಸಲ್ಲಿ ಸಮಾಧಾನ ಆಗಲ್ಲ ಮಾವ. ನಾನು ನಿನ್ನ ನೋಡ್ಬೇಕು ಈಗಲೇ. ಅಯ್ಯೋ ಶಿವನೇ, ಈಗ ಮತ್ತೆ ಮಾಸ್ತಿ ಕಪ್ಲಿಗೆ ಬರ್ಬೇಕ ಇವತ್ನಾಗೆ? ಅಲ್ಲ ಅಲ್ಲ ಮಾವ, ವಿಡಿಯೋ ಕಾಲ್ ಮಾಡು. ಈಡಿಯ ಕಾಲ ಅದು ಇದ್ರಾಗ ದೋಸೆ ಮಗ್ಚ ಕೈನಾಗೆ ಸಾವಿಗೆ ತಿನ್ನಕಾಯ್ತದ ಪಾರು. ಮಾವ ಸೀನಾ ಅಲ್ಲೇ ಇದ್ದಾನಲ್ಲ, ಅವ್ನ ಫೋನ್ ತಗೊಂಡ್ ಬಾ, ನಾನು ಅವ್ನ ಫೋನ್ಗೆ ವಿಡಿಯೋ ಕಾಲ್ ಮಾಡ್ತೀನಿ. ನಾವಿಬ್ರು ಹಿಂದೆ ಮಾತಾಡ್ಬೋದು. ಸುಮ್ಕೆ ನೀ ಡಾಕ್ಟರ್ ಓದಿರೋದ ಐಡಿಯಾ ಅಂದ್ರೆ ನೋಡು ಸೈಂಟಿಸ್ಟ್ ಪಾರು. ಇರು ಇಲ್ಲಿ ಎತ್ಕ ಬಂದೆ. ಪಾರು ತಕ ಬಂದೀವ್ನಿ, ಫೋನ್ ಮಾಡು. ಬತ್ತು ಹೆಂಗಪ್ಪ ಎತ್ತದು? ಹಾರು ಫೋನ್ನಾಗೆ ನಿನ್ ಗಿಟೊಂದ್ ಸದ ಕಾಣ್ತಿದ್ಯಾ? ಇನ್ ಎದುರುಗಡೆ ಬಂದ್ಬಿಟ್ರಂತೂ ನಾನು ಕಳ್ದೆ ಹೋಯ್ತೀನಿ. ನನ್ ಬೆಲ್ದಚ್ಚು